ಎಲ್ಲರಿಗೂ ನಮಸ್ಕಾರ ಮತ್ತು SRS ಸವಾರಿಯ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಬೇಸಿಕ್ಲಿ ಇದು ನಮ್ಮ ರೂಮ್ದು ಒಂದು ಪಾರ್ಟು. ಇದು ಬಂದ್ಬಿಟ್ಟು ನಮ್ಮ ಬಾತ್ರೂಮು, ಆಯಿತಾ. ಸೊ ಒಂದು ಸಣ್ಣ ಹೋಮ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಪ್ಲ್ಯಾನ್ ಏನಂದರೆ ಇಷ್ಟು ಪಾರ್ಟ್ನ ಒಂಥರ ವಾಕಿಂಗ್ ವಾರ್ಡ್ರೋಬ್ ಥರ ಕನ್ವರ್ಟ್ ಮಾಡೋಣ ಅಂತ. ಸೊ ಡೋರೆಲ್ಲ ಹಾಕಲ್ಲ, ಬಟ್ ಒಂದು ಕರ್ಟನ್ ಥರ ಹಾಕಿ ನೀಟಾಗಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ. ಸೊ ಇದಕ್ಕೆ ಬೇಕಾಗಿರೋ ಮಟೀರಿಯಲ್ಸ್ ಎಲ್ಲ ತಂದಿದ್ದೀನಿ, ತೋರಿಸ್ತೀನಿ ರೀ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆರಿ ಇಂಪಾರ್ಟೆಂಟ್, ನೆಲಕ್ಕೆ ಹಾಕೋಕೆ ಒಂದು ಮ್ಯಾಟು, ಆಯಿತಾ. ಆಮೇಲೆ ಪೈಪು, ಓಕೆ. ಆಮೇಲೆ ಇದು ವುಡನ್ ಕೇಕ್ ಅಂತಾರೆ ಇದಕ್ಕೆ. ಆಮೇಲೆ ಇದು ನಮ್ಮದು ರಾಡ್ ಹಾಕೋಕ್ಕೆ ಒಂದು ಇದ್ರ ಮೇಲೆ ಈ ಥರ ಸೆಟ್ ಆಗುತ್ತೆ ಇದು. ಆಮೇಲೆ ಮೊಳೆಗಳು. ಸೊ ನಂಗೆ ಓವರಾಲ್ ಕಾಸ್ಟ್ ಬಂದುಬಿಟ್ಟು ಇದಕ್ಕೆ ಸುಮಾರು 2000 ರುಪೀಸ್ ಆಯಿತು ಈ ಮ್ಯಾಟ್ಗೆ. ಆಮೇಲೆ ಅದೆಲ್ಲ ಸೇರಿಬಿಟ್ಟು ಒಂದು 200 ರುಪೀಸ್ ಅಂದ್ಕೊಳ್ಳಿ. ಆಲ್ಮೋಸ್ಟ್ 2200 ರುಪೀಸ್ ಎಕ್ಸ್ಪೆನ್ಸ್ ಆಗಿದೆ. ಪ್ಲಸ್ ಇದು ಪರ್ದ ಬಂದ್ಬಿಟ್ಟು ಒಂದಕ್ಕೆ 600-700 ರೂಪಾಯಿ ಇದೆ. ಅದು ಬಂದ್ಬಿಟ್ಟು ನನಗೆ ಟೋಟಲ್ ಎಕ್ಸ್ಪೆನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 3000 to 4000 ರುಪೀಸ್ ಆಗಿದೆ, ಆಯಿತಾ. ಸೊ ಸ್ವಲ್ಪ ಕಂಟಿನ್ಯೂಸ್ ಕೆಲಸ ಮಾಡೋಕ್ಕಾಗುತ್ತಲ್ಲೋ ಗೊತ್ತಿಲ್ಲ. ಆಫೀಸ್ ಮಧ್ಯೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಕೆಲಸ ಮಾಡೋದಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಫಸ್ಟ್ ಅಂದರೆ ಮೆಜರ್ಮೆಂಟ್ ಮಾಡೋದು, ಎಲ್ಲಿಗೆ ಬರುತ್ತೆ 2 ಹೋಲ್ಸ್ ಅಂತ. ಹೋಲ್ ಹೊಡೆದ್ಬಿಟ್ಟು ಡ್ರಿಲ್ ಯೂಸ್ ಮಾಡಿ ಆಮೇಲೆ ಮೊಳೆ ಹೊಡೆದು ಕೆಲಸ ಮುಗಿಸ್ಬಿಡೋದು ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನನ್ನ ಹೆಂಡತಿ ಆಫೀಸ್ಗೆ ಹೋಗಿದ್ದಾಳೆ, ಆಯಿತಾ. ಸೊ ಅವಳು ಬರೋಕ್ಕಿಂತ ಮುಂಚೆ ಇದನ್ನು ಮಾಡೋಣ ಅಂತ. ಅವಳಿಗೆ ಗೊತ್ತಿಲ್ಲ ನಾನು ಇದೆಲ್ಲ ಮಾಡ್ತಿದ್ದೀನಿ ಅಂತ. ಸೊ ನಾನು ರಾತ್ರಿ ತೊಗೊಂಬಂದೆ ಐಟಮ್ನ, ಮತ್ತು ತೊಗೊಂಬಂದು ಕೆಳಗಡೆನೇ ಇಟ್ಟಿದ್ದೆ, ಅವಳಿಗೂ ಗೊತ್ತಿಲ್ಲ. ಸೊ ಇವತ್ತು ಬಂದಮೇಲೆ ಸರ್ಪ್ರೈಸಾಗಿ ತೋರಿಸೋದಂತ ಆಗಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೆಲಸ ಅಂದರೆ ಡ್ರಿಲ್ ಥ್ರೂ ಹೋಲ್ ಹೊಡ್ಕೊಳ್ಳೋದು. ಓಕೆ, ನಮ್ಗೆ ಬಿಟ್ಟು ಯಾವ್ದು ಬೇಕಂತ ನೋಡ್ಕೋಬೇಕು ನಾವು. ಸೊ ಇನ್ನೊಂದು ಮಾಡಿದ್ದೀನಿ ನಾನು. ಬೇಸಿಕ್ಲಿ ನಾನು ಆನ್ಲೈನ್ ನೋಡಿದ್ದೆ, ಆಯಿತಾ. ಈ ಡ್ರಿಲ್ ಮಾಡ್ತಿರುವಾಗ ಅದು ಮಣ್ಣೆಲ್ಲ ಕೆಳಗೆ ನೆಲದ ಮೇಲೆ ಬೀಳುತ್ತೆ, ಅದು ಬೀಳಬಾರ್ದಂತ ಇದೊಂದು ಜುಗಾಡು ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡೋದಂತ ತೋರಿಸ್ತೀನಿ, ಒಂದು ನಿಮಿಷ. ಬನ್ನಿ ಕೆಲಸ ಶುರು ಹಚ್ಕೊಳ್ಳೋಣ. ಹಬ್ಬ ಕಾಪಾಡಪ್ಪ ದೇವರೇ, ಸ್ಟಾರ್ಟ್ ಮಾಡ್ತಾರೆ ಕೆಲಸ ಕರೆಕ್ಟಾಗಿ. ಅದೆಲ್ಲ ಸಾಕು. ಬೇಸಿಕ್ಲಿ 2 ಹೋಲ್ ಹೊಡಿಬೇಕು. 2 ಹೋಲ್ ಹೊಡಿಯೋದೇ ಮೇಜರ್ ದೊಡ್ಡ ಕೆಲಸ. ಅದು 2 ಹೋಲ್ ಹೊಡೆದಾದ್ಮೇಲೆ ಆರಾಮಾಗಿ ಇಟ್ಕೊಂಡು ನಾವು ಬೇರೆ ಕೆಲಸ ಆರಾಮಾಗಿ ಮಾಡ್ಕೋಬೋದು, ಆಯಿತಾ. ಓಕೆ, ಜುಗಾಡು ವರ್ಕ್ ಆಗ್ತಿದೆ, ಬಟ್ ಅದು ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿಲ್ಲ. ಬೇರೆ ಟ್ರೈ ಮಾಡಿ. ಓಕೆ, ಮೋಸ್ಟ್ಲಿ ನಂಗೆ ಯೂಸ್ ಮಾಡೋಕ್ಕೆ ಬರ್ತಿಲ್ಲ ಇದು ಹೆಂಗಂತ. ಲೈಟಾಗಿ ಒಂಚೂರು ಮಣ್ಣು ಬಂದಿದೆ ಇದರಲ್ಲಿ, ಬಟ್ ಇಟ್ಸ್ ನಾಟ್ ದಟ್ ಎಫೆಕ್ಟಿವ್. ಸೊ ಮೋಸ್ಟ್ಲಿ ಆಮೇಲೆ ನಾನೇ ಕೂತ್ಕೊಂಡು ಕ್ಲೀನ್ ಮಾಡಬೇಕು. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗೆ ಹೋಲ್ ಹೊಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಕರೆಂಟ್ ಇಲ್ಲ ಅಂದರೆ ಆಮೇಲೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಹ್ಯಾಮರ್ ಮಾಡ್ಕೊಳ್ಳೋಣ. ಕಾಂಕ್ರೀಟ್ ಇದು. ಇಷ್ಟಲ್ಲಿಗೆ ಹೋಯಿತು.
ಓಕೆ, ಮೋಸ್ಟ್ಲಿ ಆಯ್ತು ಅನ್ಕೋತೀನಿ. ನೋಡೋಣ ಒಂದ್ಸಲಿ ಸ್ಕ್ರೂ ಹಾಕಿ ಎರಡೂ ಸೈಡ್ಗೆ. ಓಕೆ, ಇನ್ನೊಂದು. ಸೂಪರ್, ಇದಾಗಿದೆ. ಎಲ್ಲೈತಪ್ಪ ಗುರು ಸ್ಕ್ರೂ? ಇಲ್ಲಿ ಇಲ್ಲಿದೆ. ಆಮೇಲೆ ಈ ಕಡೆ ಹೋಲ್ಗೆ ಆಗಿದೆ. ಎಸ್. ಓಕೆ, ಸೊ ಈಗ ನೆಕ್ಸ್ಟ್ ಕೆಲಸ ಏನಂದರೆ, ಈ ವುಡನ್ ಕೇಕ್ಸ್ ತಂದಿದ್ದೀನಲ್ಲ, ಇದಕ್ಕೆ ಹೋಲ್ ಇಲ್ಲ. ಇದಕ್ಕೆ ಸೆಂಟ್ರಲ್ಲಿ ಒಂದು ಹೋಲ್ ಹೊಡ್ಕೋಬೇಕು. ಅಗೇನ್ ವಿ ವಿಲ್ ಬಿ ಯೂಸಿಂಗ್ ದ ಡ್ರಿಲ್ ಯೂಸ್ ಮಾಡಿ. ಇದರಲ್ಲಿ ಬಿಟ್ಸ್ ಇದೆ, ಇಲ್ಲಿ ಬಿಟ್ಸ್ ಇದೆ ನೋಡಿ. ಇದು ಗೋಡೆಗೆ, ಕಾಂಕ್ರೀಟ್ಗೆ, ಇದು ವುಡನ್ಗೆ, ಇದು ಮೆಟಲ್ಗೆ, ಆಯಿತಾ. ಸೊ ನಾವೀಗ ನಮ್ಮ ವುಡನ್ದು ಬಿಟ್ ತಗೊಂಡು ಸ್ಟಾರ್ಟ್ ಡೂಯಿಂಗ್ ದ ಹೋಲ್. ಗೋಡೆಗೆ ಗಟ್ಟೀಸ್ ಹಾಕಿ ಬಿಲ್ಲೆ ಫಿಟ್ ಮಾಡೋದಷ್ಟೇ. ಗಟ್ಟೀಸ್ ಹೊಡೆಯುವ ಸಮಯ ಮಾಡ್ಕೊಂಡಿರೋ ಹೋಲಿಗೆ ಸಾಕು ಅಂತ ಅಂದ್ಕೊಳ್ತೀನಿ. ಗಟ್ಟೀಸು, ಆಯಿತಾ, ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. ಗಟ್ಟೀಸ್ ನಂಬರ್ 1 ಡನ್. ಇವಾಗ ಗಟ್ಟೀಸ್ ನಂಬರ್ 2. ಇದಕ್ಕೆ ನಾವು ಕರೆಯೋದು ಗಟ್ಟೀಸು, ಅದು ಬೇರೆ ಭಾಷೆ ಏನೇನು ಕರೀತಾರಂತ ಗೊತ್ತಿಲ್ಲ. ಗಟ್ಟೀಸ್ ನಂಬರ್ 2 ಡನ್. ನನ್ನ ಮಗನ್ನ ಬೇರೆ ಸ್ಕೂಲಿಂದ ಕರ್ಕೊಂಬರ್ಬೇಕು. ಅದಕ್ಕೂ ಮುಂಚೆ ಅಟ್ಲೀಸ್ಟ್ ಒಂದಾದರೂ ಮಾಡ್ಕೊಳ್ಳೋಣ ಅಂದ್ಕೋತೀನಿ. ಫಿಟ್ ಮಾಡೋ ಟೈಮು ಅಮ್ಮ ಸರಿಯಾಗಾದರೆ ಸಾಕು. ಬನ್ನಿ ಮಾಡುವ. ಸೊ 50% ಕೆಲಸ ಆಯ್ತು ಅಂತ ಹೇಳ್ಬೋದು, ಆಯಿತಾ. ಇವಾಗ ಹೋಗಿ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬಂದು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋಣ. ಸೊ ವಿ ಆರ್ ಬ್ಯಾಕ್. ಮಗನ ಸ್ಕೂಲಿಂದ ಕರ್ಕೊಂಬಂದೆ. ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಏನಂತ ಹೇಳಿದ್ರೆ, ಈ ಬ್ರ್ಯಾಕೆಟ್ಸ್ನ ಅಲ್ಲಿ ಮೇಲ್ಗಡೆ ಕೂರಿಸೋದು. ಇದಕ್ಕೆ ಹೆಂಗೆ 2 ಇಲ್ಲಿ ಹೋಲ್ ಇದೆ, ಆಯಿತಾ. ಈ ಹೋಲಲ್ಲಿ ಸ್ಕ್ರೂ ಹಾಕಿ ಹಿಂಗೆ ಕೂರಿಸೋದು. ಹಿಂಗೆ ಇದನ್ನು ಬೇಸಿಕ್ಲಿ ಹಿಂಗೆ ಈ ಥರ ಬಿಚ್ಚಿ, ಓಕೆ, ಈ ಥರ ಈ ಥರ ಈ ಥರ ನೋಡಿ, ಇಲ್ಲೊಂದು ಸ್ಕ್ರೂ ಹಾಕಿ ಅದಕ್ಕೆ ಹೊಡೆದ್ರೆ ಆಯಿತು. ಬನ್ನಿ ಅದನ್ನು ಮುಗಿಸ್ಕೊಂಬಿಡೋಣ. ಸೆಂಟರಲ್ಲಿ ಹಿಂಗೆ ಇಟ್ಕೊಂಡು ಡನ್. ಇವಾಗ ನಂಬರ್ 2 ಡನ್. ಸೊ ಮೇಜರ್ ಕೆಲಸ ಅಂತೂ ಆಯಿತು. ಇವಾಗ ನೆಕ್ಸ್ಟ್ ಏನಂದರೆ, ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಆಮೇಲೆ ಜಾಗದ ಮೆಜರ್ಮೆಂಟ್ ತೊಗೊಂಡು ಟೇಪ್ನ ಎಕ್ಸಾಕ್ಟ್ಲಿ ಅಷ್ಟೇ ಇದಕ್ಕೆ ಕಟ್ ಮಾಡ್ಕೋಬೇಕು, ಆಯಿತಾ. ಸೊ ಅದನ್ನು ಈಗ ಕ್ವಿಕ್ಕಾಗಿ ಮಾಡೋಣ ಬನ್ನಿ. ಒಂದು ರೌಂಡ್ ನೀಟಾಗಿ ಕಸ ಹೊಡ್ಕೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು ಮ್ಯಾಟ್ ತೊಗೊಂಬರೋಣ ಬನ್ನಿ. ಓಕೆ, ಇನ್ನೊಂದ್ಸಲಿ ಮೆಜರ್ಮೆಂಟ್ ತೊಗೊಂಬಿಡೋಣ ಅಂದ್ಕೊಂಡೆ, ಆಯಿತಾ. ಓಕೆ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಅಂದರೆ 55.1 ಆಗುತ್ತೆ. ಓಕೆ, 55.1 ಬೇಸಿಕ್ಲಿ ನಮ್ಮದು ಇಲ್ಲಿ ತನಕ ಬರ್ರಿ, ಎಂಡ್ ತನಕ ಬರುತ್ತೀಗ, ಆಯಿತಾ. ಬನ್ನಿ, 70 ಇದನ್ನು ಓಪನ್ ಮಾಡಿ ಯಾವುದೋ ಒಂದು ಕಡೆ ಹೋಗಿದೆ, ಆ ಪಾರ್ಟ್ನೇ ಕಟ್ ಮಾಡ್ಬೋದು. ಅಲ್ಲಿ ಜಾಗ ಸಾಲಿಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಮುಂದೆ ಹಾಕ್ಕೊಂಡೆ ನನ್ನ ರೂಮಲ್ಲಿ, ಓಕೆನಾ. ಈಗ ಬೇಸಿಕ್ಲಿ ನಮಗೆ ಹೀಗೆ 70 ಬೇಕು.
ಸಾಕಾಗತ್ತೆ ನೋಡೋಣ ಬನ್ನಿ. 70, 60, ಆಮೇಲೆ ಇನ್ನೊಂದು 10 more inches, 7. ತುಂಬ ಸರ್ಕಸ್ ಮಾಡಿದ್ಮೇಲೆ ಹಿಂಗೆ ಉಲ್ಟಾ ಹಾಕ್ಕೊಂಡ್ರೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ಇವಾಗ ಉಲ್ಟಾ ಹಾಕ್ಕೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಕಟ್ ಮಾಡೋದು. ಬನ್ನಿ. ಓಕೆ, ರೈಟ್, ಈಸಿಯೆಸ್ಟ್ ಪಾರ್ಟ್ ಇಸ್ ಡನ್. ಹಿಂಗೆ ಅಡ್ಡ ಕಟ್ ಮಾಡೋದು ಈಸಿ, ಯಾಕಂದರೆ ಇಲ್ಲಿ ಒಂಥರ ಲೈನ್ಸ್ ಇದ್ದಂಗಿದೆ. ಈ ಲೈನ್ಸ್ ಮೇಲೆ ನಾವು ಈಸಿಯಾಗಿ ಕಟ್ ಮಾಡ್ಕೊಂಡು ಹೋಗೋಣ. ಉದ್ದುದ್ದ ಕಟ್ ಮಾಡೋದಿದೆ ನೋಡಿ, ತಲೆನೋವು. ಉದ್ದುದ್ದ ಬಂದ್ಬಿಟ್ಟು ಸುಮಾರು 51.1 ಬೇಕು. ನಾನು ಅದೇ ಬರ್ಕೊಂಡಿದ್ದೀನಿ. ಅವಾಗ ನಾನು ಎಷ್ಟಾಗುತ್ತಷ್ಟೇ ಅಕ್ಯುರೇಟ್ ಇರೋ ಟ್ರೈ ಮಾಡ್ತಿದ್ದೀನಿ. ನೋಡೋಣ ಬನ್ನಿ. ಸೊ ಮನೆಯಲ್ಲಿ ಇಷ್ಟು ದೊಡ್ಡ ಸ್ಕೇಲ್ ಇಲ್ಲ, ಅದಕ್ಕೆ ನನ್ನ ಮಗನ ಲ್ಯಾಡರ್ನ ಯೂಸ್ ಮಾಡ್ತಿದ್ದೀನಿ ಸ್ಕೇಲ್ ಅಂತ. ಆಮೇಲೆ ನನ್ನ ಮಗ ಬಂದು ರಾಯಲ್ಟಿ ಕೇಳ್ತಿದ್ದೆ, ಕಷ್ಟ ಸಾಕು ಅಷ್ಟೇ, ಮತ್ತೇನು ಬೇಡ. ಡೈರೆಕ್ಷನ್ ಸ್ಟಾರ್ಟ್. ಕತ್ರಿ ಬಂದ್ಬಿಟ್ಟು ನಮ್ಮ ತಂದೆ ತಂದಿದ್ದು ಡೆಲ್ಲಿಯಿಂದ, ಸುಮಾರು 1972 ಅನ್ಕೋತೀನಿ. ನಂಬರ್ 10 ಕತ್ರಿ ಇದು. ನಮ್ಮ ತಂದೆ ಯಾವಾಗಲೂ ಹೇಳೋರು, ಆಯಿತಾ, ಈ ಕತ್ರಿಗೆ ಅವ್ರು ಕೊಟ್ಟಿದ್ದು 10 ರೂಪಾಯಿ ಅಂತ. ಹಾಫೇ ಬಂದಿದ್ದೀವಿ. ಟೈಮ್ ಟು ಚೆಕ್ ದ ಮೆಜರ್ಮೆಂಟ್ ಅಗೇನ್. ಓಕೆ, ಸಾಕಾಗೋಯ್ತು. ಓಕೆ, ಇಟ್ಸ್ ನೌ ಟೈಮ್ ಟು ಚೆಕ್ ನಾವು ಇಷ್ಟೊತ್ತಕ್ಕೆ ದಬಾಕಿದ್ದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಮಾಡಿ ಅಮ್ಮ. ದಿಸ್ ಲುಕ್ಸ್ ಅಕ್ಯುರೇಟ್. ಇವಾಗ ನೆಕ್ಸ್ಟ್ ಏನಂದರೆ ರೂಮ್ನ ನೀಟಾಗಿ ಒರೆಸ್ಕೋಬೇಕು, ಆಮೇಲೆ ಪೈಪ್ನ ಹಾಕು. ಮಾನ್ಯ ಮುಖ್ಯಮಂತ್ರಿಯವರು ಬಂದು ನನ್ನ ಕರ್ಟನ್ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಮುಖ್ಯಮಂತ್ರಿಯವರೇ. ಫೈನಲಿ ಕೆಲಸ ಅಂತೂ ಆಯಿತು. ಈಗ ರೂಮ್ನ ನೀಟಾಗಿ ಒಂದ್ಸಲಿ ಗುಡಿಸ್ಬಿಟ್ಟು ಒರೆಸ್ಬಿಟ್ರೆ ವಿರ್ ಆಲ್ ಸೆಟ್. ಓಕೆ, ಇನ್ನೊಂದು ಕೆಲಸ ಇದೆ. ಇದನ್ನು ನೋಡಿ, ನಾವು ಕಟ್ ಮಾಡಿದ್ರಿಂದ ಇದು ಬಾರ್ಡರ್ಸ್ ಎಲ್ಲ ಹಿಂಗಾಗ್ಬಿಟ್ಟಿದೆ. ಇದನ್ನು ನೀಟಾಗಿ ಸ್ವಲ್ಪ ನಾವು ಕ್ಯಾಂಡಲ್ ತೊಗೊಂಡು ಸ್ವಲ್ಪ ಎಡ್ಜಸ್ ಸ್ವಲ್ಪ ಸಾಫ್ಟ್ ಮಾಡಬೇಕು. ಅದೊಂದು ಕೆಲಸ ಇದೆ. ಕೇಸ್ ಕಟ್ಕೊಂಡು ಬರ್ತಿರ್ಬೇಕು.
ನಂಬರ್ 1 ಈಗ ಪರ್ದೆ ಹಾಕಿದ್ರೆ ಆಯ್ತು. ಬೇಸಿಕ್ಲಿ ಅರೇಂಜ್ಮೆಂಟ್ ಹೆಂಗಂದರೆ ಈ ಪರ್ದೆ ಇದೆ, ಪರ್ದೆ ತೆಗೆದು ಆ ಕಡೆ ಹೋದ ತಕ್ಷಣ ಇದು ನಮ್ಮ ಬಾತ್ರೂಮು ಆಯಿತಾ. ಇದು ಬಾತ್ರೂಮ್ ಆದಮೇಲೆ ಇದು ನಮ್ಮ ವಾರ್ಡ್ರೋಬು. ಸೊ ಬಾತ್ರೂಮಿಂದ ನಂಗೆ ಹೊರಗೆ ಬಂದ ತಕ್ಷಣ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋ ಜಾಗ ಅಷ್ಟೇ, ಮತ್ತೇನಿಲ್ಲ ಆಯಿತಾ. ಆಲ್ ರೈಟ್, ನನ್ನ ಹೆಂಡತಿ ಬರಲಿ, ಬಂದ್ಬಿಡೋದು ಸರ್ಪ್ರೈಸ್ ಕೊಡೋಣ. ಆಮೇಲೆ ಸರ್ಪ್ರೈಸ್ ಕೊಟ್ಟು ರಿಯಾಕ್ಷನ್ ಹಿಂಗಿರುತ್ತೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಓಕೆನಾ? ಹೆಂಗೆ ಅನಿಸಿದೆ?